ಓಂ ಶಾಂತಿ. ಆಧ್ಯಾತ್ಮಿಕ ಪಯಣದಲ್ಲಿ ನಾವೆಲ್ಲರೂ ಒಂದು ಆಮೆಯಿಂದ ಕಲಿಬೇಕಾದ ಬಹುದೊಡ್ಡ ಪಾಠವೊಂದಿದೆ. ಹೌದು, ಖಂಡಿತ. ಆಮೆ ನಿಧಾನವಾಗಿ ಚಲಿಸುತ್ತಿರುವಾಗ ಅದಕ್ಕೆ ಹೊರಗಿನಿಂದ ಯಾವುದಾದ್ರೂ ಸಣ್ಣ ಅಪಾಯದ ಮುನ್ಸೂಚನೆ ಸಿಕ್ಕ್ರೆ ಸಾಕು, ಅದು ತಕ್ಷಣವೇ ತನ್ನ ತಲೆ ಮತ್ತು 4 ಕಾಲುಗಳನ್ನು ತನ್ನ ಗಟ್ಟಿಯಾದ ಚಿಪ್ಪಿನೊಳಗೆ ಎಳ್ಕೊಳ್ತದಲ್ವಾ? ಅದೇ ಅದರ ರಕ್ಷಣಾ ಕವಚ. ಹೌದು. ಹೊರಗೆ ಎಷ್ಟೇ ದೊಡ್ಡ ಕೋಲಾಹಲವಿದ್ದರೂ ಅದು ತನ್ನೊಳಗೆ ತಾನು ಸಂಪೂರ್ಣ ಸುರಕ್ಷಿತವಾಗಿ ಪ್ರಶಾಂತವಾಗಿ ಕುಳಿತುಬಿಡುತ್ತದೆ. ನಿಜಕ್ಕೂ ಇದು ಅದ್ಭುತವಾದ ಉದಾಹರಣೆ. ಅಂದ್ರೆ ಇಂದಿನ ಆಧುನಿಕ ಜಗತ್ತಿನಲ್ಲಿ ಪ್ರತಿಕ್ಷಣವೂ ನಮ್ಮ ಇಂದ್ರಿಯಗಳನ್ನು ಪ್ರಚೋದಿಸುವಂತಹ ಮಾಹಿತಿಗಳ ಸುರಿಮಳೆಯಾಗೋಗಿದೆ. ಖಂಡಿತ. ಫೋನಿನ ನೋಟಿಫಿಕೇಶನ್ ಇರಬಹುದು, ಅಥವಾ ದಾರಿಯಲ್ಲಿ ಕಾಣುವ ಜಾಹೀರಾತುಗಳಿರಬಹುದು. ಹೌದು, ಅಥವಾ ಯಾರೋ ಆಡಿದ ಕಟು ಮಾತುಗಳಿರ್ಬೋದು. ಇವೆಲ್ಲವೂ ನಮ್ಮನ್ನು ಆಕರ್ಷಿಸುವ ಅಥವಾ ವಿಚಲಿತಗೊಳಿಸುವ ಅಪಾಯಗಳು. ಇಂತಹ ಸಮಯದಲ್ಲಿ ಆಮೆಯಂತೆ ನಮ್ಮ ಇಂದ್ರಿಯಗಳನ್ನು ಒಳಮುಖ ಮಾಡಿಕೊಳ್ಳುವುದೇ ನಿಜವಾದ ಇಂದ್ರಿಯ ನಿಗ್ರಹ. ಏನ್ ಗೊತ್ತಾ, ಇಂದಿನ ಮುರಳಿ ಚಿಂತನೆಗೆ ನಿಮ್ಗೆ ಸ್ವಾಗತ. ಇಂದಿನ ಮುರಳಿಯ ದಿನಾಂಕ 25 ಮೇ 2026. ಇಂದಿನ ಮುರಳಿಯ ಮುಖ್ಯ ಸಾರ ಅಂದ್ರೆ ಮಹಾವಾಕ್ಯ ಹೀಗಿದೆ: ಮಧುರ ಮಕ್ಕಳೇ, ತಮ್ಮೊಂದಿಗೆ ತಾವು ಕೇಳಿಕೊಳ್ಳಿ, ನಾನು ಕರ್ಮೇಂದ್ರಿಯ ಜೀತನಾಗಿದ್ದೇನೆಯೇ? ಯಾವುದೇ ಕರ್ಮೇಂದ್ರಿಯವು ನನಗೆ ಮೋಸ ಮಾಡುತ್ತಿಲ್ಲವೇ? ಇಲ್ಲಿ ಕರ್ಮೇಂದ್ರಿಯ ಜೀತ ಅಂದ್ರೆ ಕೇವಲ ಸನ್ಯಾಸಿಗಳಂತೆ ಕಾಡಿಗೆ ಹೋಗುವುದಲ್ಲ, ನಾವು ನಮ್ಮ ಇಂದ್ರಿಯಗಳ ಮಾಲೀಕನಾಗುವುದು. ಅಂದ್ರೆ ಕಣ್ಣು, ಕಿವಿ, ಮೂಗು, ಬಾಯಿ ಇವೆಲ್ಲವೂ ಕೇವಲ ಕೆಲಸ ಮಾಡುವ ಉಪಕರಣಗಳು ಅಲ್ವಾ? ಅದೇ. ಆದ್ರೆ ಅನೇಕ ಬಾರಿ ಏನಾಗುತ್ತೆ ಅಂದ್ರೆ, ಒಂದು ರುಚಿಕರವಾದ ತಿಂಡಿ ನೋಡಿದ ತಕ್ಷಣ ನಮ್ಗೆ ಹಸಿವಿಲ್ಲದಿದ್ರೂ ತಿನ್ಬೇಕು ಅನಿಸ್ತದೆ. ಹೌದು, ಅಲ್ಲಿ ಬಾಯಿ ನಮ್ಮನ್ನು ನಿಯಂತ್ರಿಸುತ್ತಿದೆ ಅಂತ ಅರ್ಥ. ಎಕ್ಸಾಕ್ಟ್ಲಿ. ಆ ಒಂದು ಆಕರ್ಷಕ ದೃಶ್ಯ ಕಂಡ ತಕ್ಷಣ ಕಣ್ಣುಗಳು ಅತ್ತಲೇ ಹೊರಳ್ತವೆ. ಮುರಳಿಯ ಈ ಸಾಲು ನಮ್ಮನ್ನು ಬಡಿದೆಬ್ಬಿಸುತ್ತಿದೆ. ಬಾಬಾ ಹೇಳ್ತಾರೆ, ನನಗೆ ನನ್ನ ಕಣ್ಣು ಮೋಸ ಮಾಡುತ್ತಿಲ್ಲ ತಾನೆ ಎಂದು ಪ್ರತಿದಿನ ನಮಗೆ ನಾವೇ ಸಾಕ್ಷಿ ಭಾವದಿಂದ ಪರಿಶೀಲಿಸಿಕೊಳ್ಳುವ ಒಂದು ಆಂತರಿಕ ಎಚ್ಚರಿಕೆ ಇದು. ಇದು ಕೇಳಲು ಸುಲಭ, ಆದ್ರೆ ಆಚರಣೆಯಲ್ಲಿ ಬಹಳ ಕಷ್ಟ ಅನ್ನಿಸ್ತದೆ. ಇಂದಿನ ಪ್ರಶ್ನೋತ್ತರ ವಿಭಾಗದಲ್ಲಿ ಇದೇ ನಿಟ್ಟಿನಲ್ಲಿ ಒಂದು ಪ್ರಶ್ನೆ ಇದೆ. ಹೌದು, ಆ ಪ್ರಶ್ನೆ ಏನು ಅಂದ್ರೆ, ಕರ್ಮಾತೀತರಾಗಲು ನೀವು ಮಕ್ಕಳು ತಮ್ಮೊಂದಿಗೆ ತಾವು ಯಾವ ಪ್ರತಿಜ್ಞೆ ಮಾಡಿಕೊಳ್ಬೇಕು? ಇದಕ್ಕೆ ಉತ್ತರವಾಗಿ, ಯಾವುದೇ ಕರ್ಮೇಂದ್ರಿಯವೂ ಚಲಾಯಮಾನ ಆಗಬಾರದು, ಕಣ್ಣುಗಳು ಮೋಸಗಾರನಾಗಿವೆ, ಆದ್ದರಿಂದ ಬಹಳ ಎಚ್ಚರದಿಂದ ಇರಬೇಕು ಎಂದು ಹೇಳಲಾಗಿದೆ. ದೈನಂದಿನ ಜೀವನದಲ್ಲಿ ಈ ಪ್ರತಿಜ್ಞೆ ಹೇಗೆ ಕೆಲಸ ಮಾಡುತ್ತದೆ? ಬಹಳ ಪ್ರಾಯೋಗಿಕವಾಗಿ ಹೇಳಬೇಕೆಂದ್ರೆ, ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮೊಬೈಲ್ ನೋಡುವ ಬದಲು ಆ ದಿನದ ಮೊದಲ ಸಂಕಲ್ಪವನ್ನು ಮಾಡಬೇಕು. ಅಂದ್ರೆ ಇಂದು ಇಡೀ ದಿನ ನನ್ನ ಕಣ್ಣುಗಳು ಯಾವುದೇ ಭೌತಿಕ ಆಕರ್ಷಣೆಗೆ ಬಲಿಯಾಗಬಾರದು ಅಂತನಾ? ಹೌದು. ಜೊತೆಗೆ ನನ್ನ ನಾಲಿಗೆಯಿಂದ ಯಾರಿಗೂ ನೋವಾಗುವ ಮಾತು ಬರಬಾರದು ಎಂದು ತಂದೆಯೊಂದಿಗೆ ಅಂದ್ರೆ ಬಾಬಾರವರೊಂದಿಗೆ ಕಟ್ಟುನಿಟ್ಟಿನಾದ ಪ್ರತಿಜ್ಞೆ ಮಾಡಬೇಕು. ಮಾಯೆ ಅಂದ್ರೆ ನಮ್ಮನ್ನು ವಿಚಲಿತಗೊಳಿಸುವ ಶಕ್ತಿ ಬಹಳ ಪ್ರಬಲವಾಗಿದೆ ಎಂದು ಬಾಬಾ ಎಚ್ಚರಿಸಿದ್ದಾರೆ. ಖಂಡಿತ. ನಾವು ಆಫೀಸಿಗೆ ಹೋದಾಗ ಅಥವಾ ಮೀಟಿಂಗ್ಗಳಲ್ಲಿ ಇರುವಾಗ ಈ ಮುಂಜಾನೆಯ ಪ್ರತಿಜ್ಞೆಯು ನಮ್ಮ ಮೆದುಳಿನಲ್ಲಿ ಒಂದು ಸೆಕ್ಯೂರಿಟಿ ಗಾರ್ಡ್ನಂತೆ ಕೆಲಸ ಮಾಡುತ್ತದೆ ಅಲ್ವಾ? ನಿಜ. ಅದ್ಭುತ. ಈಗ ಮುರಳಿಯ ಆಳವಾದ ಅಧ್ಯಯನವನ್ನು ಶುರು ಮಾಡೋಣ. ಮೊದಲನೇ ಸಾಲು ಹೀಗಿದೆ: ಈಗ ನಿಮ್ಮದು ಇದು ಪುರುಷೋತ್ತಮ ಸಂಗಮಯುಗವಾಗಿದೆ. ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದರೂ ಸದ್ಗುರು. ಸ್ವರ್ಗವೆಂದರೇನೋ ಎಂಬುದನ್ನು ಭಾರತವಾಸಿಗಳೇ ಮರೆತು ಹೋಗಿದ್ದಾರೆ. ಇಲ್ಲಿ ಬಾಬಾ ಹೇಳ್ತಾರೆ, ಈಗ ನಿಮ್ಮದು ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದರೂ ಸದ್ಗುರು. ಸ್ವರ್ಗವೆಂದರೇನು ಎಂಬುದನ್ನು ಭಾರತವಾಸಿಗಳೇ ಮರೆತು ಹೋಗಿದ್ದಾರೆ. ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ನಾವು ಸ್ವರ್ಗ ಅಂದ್ರೆ ಸತ್ತ ಮೇಲೆ ಹೋಗುವ ಜಾಗ ಅಂದ್ಕೊಂಡಿದ್ದೇವಲ್ವಾ? ಹೌದು. ಆದರೆ ವಾಸ್ತವದಲ್ಲಿ ಈ ಕಲಿಯುಗದ ಕೊನೆಯ ಮತ್ತು ಸತ್ಯಯುಗದ ಆರಂಭದ ನಡುವಿನ ಈ ಸಂಗಮ ಯುಗದಲ್ಲಿಯೇ ಮನುಷ್ಯರಾದ ನಾವು ನಮ್ಮ ಗುಣಗಳನ್ನು ಬದಲಾಯಿಸಿಕೊಂಡು ದೇವತೆಗಳಾಗುವ ಪಯಣ ಶುರುವಾಗ್ತದೆ. ಆ ಸ್ವರ್ಗದ ಕಲ್ಪನೆಯನ್ನು ಜನರು ಕೇವಲ ಕಥೆಗಳನ್ನಾಗಿ ಮಾಡಿಕೊಂಡಿದ್ದಾರೆ. ಖಂಡಿತ. ಆದರೆ ಆ ಸುಖದ ಜಗತ್ತನ್ನು ಮತ್ತೆ ಸ್ಥಾಪಿಸಲು ಪರಮಾತ್ಮನೇ ಬಂದಿದ್ದಾರೆ ಎನ್ನುವುದು ನಮಗೆ ಸಿಕ್ಕಿರುವ ಅತಿದೊಡ್ಡ ಭಾಗ್ಯ. ನಾವು ಆ ದೇವತಾ ಸ್ಥಿತಿಯನ್ನು ತಲುಪಬೇಕಾದರೆ ನಮ್ಮ ದಿನಚರ್ಯೆ ಹೇಗಿರಬೇಕು ಎಂಬುದರ ಬಗ್ಗೆ ಬಹಳ ಸ್ವಾರಸ್ಯಕರವಾದ ಒಂದು ನಿಯಮವನ್ನು ಇಲ್ಲಿ ನೀಡಲಾಗಿದೆ. ಹೌದು. ಸಾಲು ಹೀಗಿದೆ: ನಿತ್ಯವೂ ತಮ್ಮ ಲೆಕ್ಕಪತ್ರವನ್ನು ನೋಡಿಕೊಳ್ಳಿ. ಯಾವ ಕರ್ಮೇಂದ್ರಿಯವೂ ನನಗೆ ಮೋಸ ಮಾಡಿತು? ಬಾಯಿ ಸಹ ಬಹಳ ಮೋಸ ಮಾಡ್ತದೆ.
ಬಚ್ಚಿಟ್ಕೊಂಡು ತಿನ್ನೋದು ಸಹ ಕಳ್ಳತನವಾಗಿದೆ, ಅದರಲ್ಲಿಯೂ ಶಿವತಂದೆಯ ಯಜ್ಞದಿಂದ. ಬಾಬಾ ಹೇಳ್ತಾರೆ, ನಿತ್ಯವೂ ತಮ್ಮ ಲೆಕ್ಕಪತ್ರವನ್ನು ನೋಡಿಕೊಳ್ಳಿ. ಯಾವ ಕರ್ಮೇಂದ್ರಿಯವೂ ನನಗೆ ಮೋಸ ಮಾಡಿತೋ, ಬಾಯಿ ಸಹ ಬಹಳ ಮೋಸ ಮಾಡ್ತದೆ, ಬಚ್ಚಿಟ್ಕೊಂಡು ತಿನ್ನೋದು ಸಹ ಕಳ್ಳತನವಾಗಿದೆ, ಅದರಲ್ಲಿಯೂ ಶಿವತಂದೆಯ ಯಜ್ಞದಿಂದ. ರಾತ್ರಿ ಮಲಗುವ ಮುನ್ನ ಚಾರ್ಟ್ ಬರೆಯುವ ಪ್ರಾಮುಖ್ಯತೆಯನ್ನು ಇದು ಸೂಚಿಸುತ್ತದೆ. ನಮಗೆ ಇಲ್ಲಿ ಬ್ರಹ್ಮ ಬಾಬಾರವರ ಆರಂಭಿಕ ಯಜ್ಞದ ದಿನಗಳ ಪ್ರಾಯೋಗಿಕ ಉದಾಹರಣೆ ನೆನಪಾಗುತ್ತದೆ. ಆ ದಿನಗಳಲ್ಲಿ ಯಜ್ಞದಲ್ಲಿ ತಯಾರಾಗುವ ಪ್ರಸಾದವನ್ನು ಬಹಳ ಪ್ರಾಮಾಣಿಕತೆಯಿಂದ ಸ್ವೀಕರಿಸಬೇಕಿತ್ತು ಅಲ್ವಾ? ಹೌದು, ಆದರೆ ಕೆಲವರು ರುಚಿಗೆ ಬಲಿಯಾಗಿ ಕದ್ದು ತಿನ್ನುತ್ತಿದ್ರು. ಇಲ್ಲಿ ಕಳ್ಳತನ ಅನ್ನೋದು ಕೇವಲ ಒಂದು ವಸ್ತುವಿನದಲ್ಲ, ಅದು ನಮ್ಮ ಪ್ರಾಮಾಣಿಕತೆಯ ಕಳ್ಳತನ. ಅಂದ್ರೆ ನಮ್ಮ ತಪ್ಪುಗಳನ್ನು ಮುಚ್ಚಿಡುವುದು, ನಮ್ಮ ಮನಸ್ಸಾಕ್ಷಿಯನ್ನು ನಾವೇ ವಂಚಿಸಿಕೊಂಡಂತೆ. ಖಂಡಿತ, ಇದು ಆಧ್ಯಾತ್ಮಿಕ ಶಕ್ತಿಯ ಬಹುದೊಡ್ಡ ನಷ್ಟ. ಅಂದ್ರೆ ತಪ್ಪು ತಪ್ಪೆ, ಅದರ ಗಾತ್ರ ಮುಖ್ಯವಲ್ಲ. ಇದೇ ಮಾತನ್ನು ಮುಂದುವರಿಸುತ್ತಾ, ಸಾಲಿನಲ್ಲಿ ಅಡಿಕೆ ಕದ್ರೂ ಕಳ್ಳ, ಆನೆ ಕದ್ರೂ ಕಳ್ಳ, ಸ್ವರ್ಗದಲ್ಲಿ ಹೋಗುವುದೇನು ದೊಡ್ಡ ಮಾತಲ್ಲ. ಆದರೆ ಅದರಲ್ಲಿ ಪದವಿಗಳೂ ಇವೆಯಲ್ಲವೇ, ರಾಜರಲ್ಲಿ ಪ್ರಜೆಗಳಲ್ಲಿ ಎಂದು ಹೇಳಲಾಗಿದೆ. ಬಾಬಾ ಹೇಳುತ್ತಾರೆ, ಅಡಿಕೆ ಕದ್ರೂ ಕಳ್ಳ, ಆನೆ ಕದ್ರೂ ಕಳ್ಳ, ಸ್ವರ್ಗದಲ್ಲಿ ಹೋಗುವುದೇನು ದೊಡ್ಡ ಮಾತಲ್ಲ. ಆದರೆ ಅದರಲ್ಲಿ ಪದವಿಗಳೂ ಇವೆಯಲ್ಲವೇ, ರಾಜರಲ್ಲಿ ಪ್ರಜೆಗಳಲ್ಲಿ. ದೈನಂದಿನ ಜೀವನದಲ್ಲಿ ನಾವು ಮಾಡುವ ಇಂತಹ ಸಣ್ಣ ಪುಟ್ಟ ರಾಜಿಗಳು ನಮ್ಮ ಆಂತರಿಕ ರಾಜಸತ್ತೆಯನ್ನು ಕಸಿದುಕೊಳ್ಳುತ್ತವೆ. ನಾನು ಆಫೀಸ್ನಲ್ಲಿ ಕುಳಿತು ಕಂಪನಿಯ ಒಂದು ಸಣ್ಣ ಪೆನ್ ಅಥವಾ ಪ್ರಿಂಟರ್ ಪೇಪರನ್ನು ನನ್ನ ಸ್ವಂತಕ್ಕೆ ಬಳಸಿದರೆ ಅದೂ ಕೂಡ ಕಳ್ಳತನವೇ? 100% ಕಳ್ಳತನವೇ. ಯಾರಿಗೂ ಗೊತ್ತಾಗುವುದಿಲ್ಲ ಎಂದುಕೊಳ್ಳಬಹುದು, ಆದರೆ ನನ್ನ ಆತ್ಮಕ್ಕೆ ಆ ಕಳ್ಳತನದ ಅರಿವಿರುತ್ತದೆ. ಓಹೋ, ಈ ಸಣ್ಣ ವಂಚನೆಗಳೇ ನಮ್ಮನ್ನು ಭವಿಷ್ಯದಲ್ಲಿ ರಾಜರನ್ನಾಗಿ ಮಾಡುವ ಬದಲು ಕೇವಲ ಪ್ರಜೆಗಳನ್ನಾಗಿ ಮಾಡುತ್ತವೆ. ಹೌದು, ಮಾಯೆ ನಮ್ಮ ಮೇಲೆ ಒಮ್ಮೆಲೆ ದೊಡ್ಡ ದಾಳಿ ಮಾಡುವುದಿಲ್ಲ, ಬದಲಾಗಿ ಇಂತಹ ಸಣ್ಣ ಪುಟ್ಟ ಆಮಿಷಗಳ ಮೂಲಕ ನಮ್ಮನ್ನು ಕೆಳಮಟ್ಟಕ್ಕೆ ತರುತ್ತದೆ. ಇದು ನಮ್ಮ ಇಡೀ ದಿನದ ನಡವಳಿಕೆಯನ್ನು ಪ್ರಶ್ನಿಸುವಂತದಿದೆ. ಇನ್ನು ನಮ್ಮ ದೃಷ್ಟಿಯ ಬಗ್ಗೆ ಮಾತನಾಡುತ್ತಾ ಮುರುಳಿಯಲ್ಲಿ, ಈ ಕಣ್ಣುಗಳು ಬಹಳ ಮೋಸ ಮಾಡುತ್ತದೆ. ಯಾರನ್ನಾದರೂ ನೋಡಿದರೆ ಇವರಂತೂ ಬಹಳ ಚೆನ್ನಾಗಿದ್ದಾರೆ ಎಂದು ಸಂಕಲ್ಪ ಬರುತ್ತದೆ. ಕರ್ಮೇಂದ್ರಿಯಗಳು ಬಹಳ ಮೋಸ ಮಾಡುತ್ತವೆ, ರಾವಣ ರಾಜ್ಯವಲ್ಲವೇ ಎಂದು ಹೇಳಲಾಗಿದೆ. ಬಾಬಾ ಹೇಳ್ತಾರೆ, ಈ ಕಣ್ಣುಗಳು ಬಹಳ ಮೋಸ ಮಾಡುತ್ತದೆ, ಯಾರನ್ನಾದರೂ ನೋಡಿದರೆ ಇವರಂತೂ ಬಹಳ ಚೆನ್ನಾಗಿದ್ದಾರೆ ಎಂದು ಸಂಕಲ್ಪ ಬರುತ್ತದೆ, ಕರ್ಮೇಂದ್ರಿಯಗಳು ಬಹಳ ಮೋಸ ಮಾಡುತ್ತವೆ, ರಾವಣ ರಾಜ್ಯವಲ್ಲವೇ. ಆದರೆ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಯಾರಾದರೂ ಸುಂದರವಾಗಿ ಕಂಡ್ರೆ ಆಕರ್ಷಿತರಾಗುವುದು ಮಾನವ ಸಹಜ ಗುಣವಲ್ಲವೇ? ಅದು ಮಾನವ ಸಹಜ ಗುಣವಾಗಿರಬಹುದು, ಆದರೆ ನಾವು ದೇವತಾ ಗುಣವನ್ನು ಬೆಳೆಸಿಕೊಳ್ತಿದ್ದೇವೆ. ಹೊರಗಿನ ಚರ್ಮದ ಸೌಂದರ್ಯಕ್ಕೆ ಮಾರು ಹೋಗುವುದು ಕೇವಲ ಶಾರೀರಿಕ ಆಕರ್ಷಣೆ. ಇಲ್ಲಿ ಜಗನ್ಮಾತೆ ಮಮ್ಮಾವರ ಉದಾಹರಣೆ ನಮಗೆ ಅತ್ಯಂತ ಪ್ರೇರಣಾದಾಯಕವಾಗಿದೆ ಅಲ್ವಾ? ಖಂಡಿತ. ಮಮ್ಮ ಅವರು ತಮ್ಮ ಎದುರು ಯಾರು ಬಂದರೂ ಅವರು ಕಪ್ಪಗಿದ್ದಾರೋ ಬೆಳ್ಳಗಿದ್ದಾರೋ ಅಥವಾ ಅವರು ಎಂತಹ ಬಟ್ಟೆ ಹಾಕಿದ್ದಾರೋ ಎಂದು ನೋಡುತ್ತಲೇ ಇರಲಿಲ್ಲ. ಹೌದು, ಅವರ ದೃಷ್ಟಿ ನೇರವಾಗಿ ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುವ ಆತ್ಮದ ಮೇಲಿರುತ್ತಿತ್ತು. ಎಕ್ಸಾಕ್ಟ್ಲಿ. ಇವರು ಒಂದು ಶುದ್ಧ ಆತ್ಮ ಎಂಬ ದೃಷ್ಟಿಕೋನವಿದ್ದಾಗ ಈ ಭೌತಿಕ ಆಕರ್ಷಣೆಗಳು ನಮ್ಮನ್ನು ಮೋಸ ಮಾಡಲು ಸಾಧ್ಯ ಇಲ್ಲ. ಅದ್ಭುತವಾದ ಉದಾಹರಣೆ. ಮಮ್ಮಾರವರ ಆ ದೃಷ್ಟಿಯನ್ನು ನಮ್ಮ ಜೀವನದಲ್ಲಿಯೂ ಅಳವಡಿಸಿಕೊಳ್ಳಬೇಕು. ಮುಂದಿನ ವಿಚಾರ, ಸತ್ಯಯುಗದಲ್ಲಿ ಯಾವುದೂ ಚಿಂತೆಯ ಮಾತಿರುವುದಿಲ್ಲ. ನೀವು ಅಪಕಾರ ಮಾಡಿದಿರಿ, ನಾನು ಉಪಕಾರ ಮಾಡುತ್ತೇನೆ. ವಿಕರ್ಮಾಜೀತ ಸಂವತ್ಸರದ ಬಗ್ಗೆ, ಮಾಯೆಯ ರಾಜ್ಯದಲ್ಲಿ ಮನುಷ್ಯರು ಏನೆಲ್ಲ ಕರ್ಮವನ್ನು ಮಾಡುವರೋ ಅದು ವಿಕರ್ಮವೇ ಆಗುತ್ತದೆ ಎನ್ನಲಾಗಿದೆ. ಬಾಬಾ ಹೇಳ್ತಾರೆ, ಸತ್ಯಯುಗದಲ್ಲಿ ಯಾವುದೂ ಚಿಂತೆಯ ಮಾತಿರುವುದಿಲ್ಲ. ನೀವು ಅಪಕಾರ ಮಾಡಿದಿರಿ, ನಾನು ಉಪಕಾರ ಮಾಡುತ್ತೇನೆ. ವಿಕರ್ಮಾಜೀತ ಸಂವತ್ಸರದ ಬಗ್ಗೆ, ಮಾಯೆಯ ರಾಜ್ಯದಲ್ಲಿ ಮನುಷ್ಯರು ಏನೆಲ್ಲಾ ಕರ್ಮವನ್ನು ಮಾಡುವರೋ ಅದು ವಿಕರ್ಮವೇ ಆಗುತ್ತದೆ. ನಾವು ಮಾಡುವ ಒಳ್ಳೆ ಕೆಲಸಗಳು ವಿಕರ್ಮಗಳಾಗುತ್ತವೆಯಾ? ಇದರ ಹಿಂದಿನ ಮನಃಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳಿ. ಕಲಿಯುಗದಲ್ಲಿ ನಾವು ಒಂದು ದಾನಧರ್ಮ ಮಾಡಿದ್ರೂ ಅದರ ಹಿಂದೆ ಸೂಕ್ಷ್ಮವಾದ ಅಹಂಕಾರ ಇರುತ್ತದೆ. ಅಂದ್ರೆ ನಾನು ಮಾಡಿದೆ, ನನ್ನಿಂದ ಆಯ್ತು ಅಂತ. ಹೌದು, ಆ ದೇಹ ಅಭಿಮಾನದಿಂದ ಮಾಡಿದ ಪ್ರತಿಯೊಂದು ಕರ್ಮವೂ ವಿಕರ್ಮ ಅಂದ್ರೆ ಪಾಪಕರ್ಮವೇ ಆಗುತ್ತದೆ. ಆದರೆ ಸತ್ಯಯುಗದಲ್ಲಿ ಕಾಮ ಕ್ರೋಧದಂತಹ ವಿಕಾರಗಳಿರುವುದಿಲ್ಲ. ಹಾಗಾಗಿ ಅಲ್ಲಿ ಮಾಡುವ ಕರ್ಮಗಳು ಅಕರ್ಮಗಳಾಗುತ್ತವೆ. ಆದ್ರಿಂದಲೇ ನಾವು ಕುದೃಷ್ಟಿಯಿಂದ ನಮ್ಮನ್ನೇ ನಾವೆಂದು ನಷ್ಟ ಮಾಡಿಕೊಳ್ಳಬಾರದು ಎಂದು ಎಚ್ಚರಿಸಲಾಗಿದೆ. ಇದಕ್ಕಾಗಿಯೇ ನಮಗೆ ಮೂರನೇ ಕಣ್ಣು ಅಂದ್ರೆ ಜ್ಞಾನದ ನೇತ್ರ ಬೇಕು ಅಂತ ಕಾಣುತ್ತೆ. ಮುರಳಿಯಲ್ಲಿ ನಿಮಗೆ ಜ್ಞಾನದ ಮೂರನೆಯ ನೇತ್ರವು ಸಿಕ್ಕಿದೆ,
ನೀವು ತ್ರಿನೇತ್ರಿಯಾಗಿದ್ದೀರಿ, ಸರ್ವರ ಸದ್ಗತಿ ಮಾಡುವವರು ಒಬ್ಬರೇ ತಂದೆಯಾಗಿದ್ದಾರೆ. ಅವರು ಧರ್ಮಸ್ಥಾಪಕರೆಂದು ಕರೆಸಿಕೊಳ್ಳುವರೇ ಹೊರತು ಗುರುಗಳೆಂದಲ್ಲ ಎಂದು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಹೌದು. ಬಾಬಾ ಹೇಳ್ತಾರೆ, ನಿಮಗೆ ಜ್ಞಾನದ ಮೂರನೆಯ ನೇತ್ರವು ಸಿಕ್ಕಿದೆ, ನೀವು ತ್ರಿನೇತ್ರಿಯಾಗಿದ್ದೀರಿ, ಸರ್ವರ ಸದ್ಗತಿ ಮಾಡುವವರು ಒಬ್ಬರೇ ತಂದೆಯಾಗಿದ್ದಾರೆ, ಅವರು ಧರ್ಮಸ್ಥಾಪಕರೆಂದು ಕರೆಸಿಕೊಳ್ಳುವರೇ ಹೊರತು ಗುರುಗಳೆಂದಲ್ಲ. ತ್ರಿನೇತ್ರಿ ಅಂದ್ರೆ ಸೃಷ್ಟಿಯ ಆದಿ, ಮಧ್ಯ ಮತ್ತು ಅಂತ್ಯದ ಜ್ಞಾನವನ್ನು ಅರಿತವರು ಅಲ್ವಾ? ಖಂಡಿತ. ಜಗತ್ತಿನಲ್ಲಿ ಅನೇಕ ಮಹಾನ್ ಧರ್ಮಸ್ಥಾಪಕರು ಬಂದಿದ್ದಾರೆ, ಅವರಿಗೆ ನಾವು ಗೌರವ ಕೊಡುತ್ತೇವೆ. ಆದರೆ ಅವರು ಒಂದು ನಿರ್ದಿಷ್ಟ ಧರ್ಮವನ್ನು ಸ್ಥಾಪನೆ ಮಾಡಲು ಬಂದರೆ ಹೊರತು ಇಡೀ ಮಾನವ ಕುಲದ ಪಾಪಕರ್ಮಗಳನ್ನು ನಾಶ ಮಾಡಿ ಸದ್ಗತಿ ನೀಡಲು ಸಾಧ್ಯವಿಲ್ಲ. ಸದ್ಗತಿದಾತ ಕೇವಲ ಒಬ್ಬನೇ ಒಬ್ಬ ನಿರಾಕಾರ ಪರಮಾತ್ಮ ಶಿವಬಾಬಾ. ಹೌದು. ಮುಂದಿನ ಸಾಲಿನಲ್ಲಿ ತಂದೆಯೊಂದಿಗೆ ಪ್ರತಿಜ್ಞೆ ಮಾಡಿ ಶ್ರೀರಕ್ಷೆಯನ್ನು ಕಟ್ಟಿಸಿಕೊಳ್ಳುತ್ತಾರೆ. ಆದರೂ ಸಹ ಮಾಯೆಯು ಮೋಸ ಮಾಡುತ್ತದೆ. ಆಜ್ಞೆಯಂತೆ ಕಾರ್ಯದಲ್ಲಿ ತರುತ್ತಾಯಿರಿ, ಬಾಬಾ ಬಾಬಾ ಎನ್ನುತ್ತಾಯಿರಿ ಎಂಬ ಮಾತು ಬಂದಿದೆ. ಬಾಬಾ ಹೇಳ್ತಾರೆ, ತಂದೆಯೊಂದಿಗೆ ಪ್ರತಿಜ್ಞೆ ಮಾಡಿ ಶ್ರೀರಕ್ಷೆಯನ್ನು ಕಟ್ಟಿಸಿಕೊಳ್ಳುತ್ತಾರೆ. ಆದರೂ ಸಹ ಮಾಯೆಯು ಮೋಸ ಮಾಡುತ್ತದೆ. ಆಜ್ಞೆಯಂತೆ ಕಾರ್ಯದಲ್ಲಿ ತರುತ್ತಾಯಿರಿ, ಬಾಬಾ ಬಾಬಾ ಎನ್ನುತ್ತಾಯಿರಿ. ರಕ್ಷಾಬಂಧನ ಎಂದ್ರೆ ಕೇವಲ ಕೈಗೆ ದಾರ ಕಟ್ಟಿಕೊಳ್ಳುವುದು ಅಲ್ಲ, ಅದೊಂದು ಆಳವಾದ ರಕ್ಷಣಾ ಕವಚ ಅಲ್ವೇ? ನಿಖರವಾಗಿ. ನಾವು ಪವಿತ್ರತೆಯ ಪ್ರತಿಜ್ಞೆ ಮಾಡಿದ್ರೂ ನಾನು ಪುರುಷ ಇವರು ಸ್ತ್ರೀ ಎಂಬ ದೇಹದ ಅಭಿಮಾನ ಬಂದ ತಕ್ಷಣ ಮಾಯೆಯ ಬಿರುಗಾಳಿ ಶುರುವಾಗುತ್ತದೆ. ಅದರಿಂದ ನಮ್ಮನ್ನು ನಾವು ಕಾಪಾಡಿಕೊಳ್ಬೇಕಾದ್ರೆ ನಿರಂತರವಾಗಿ ಬಾಬಾ ಬಾಬಾ ಎಂಬ ಸ್ಮೃತಿಯಲ್ಲಿರೋದು ಬಹಳ ಮುಖ್ಯ. ಹೌದು, ಅದೇ ನಮ್ಮ ನಿಜವಾದ ರಕ್ಷಾಬಂಧನ. ಬಹಳ ಆಸಕ್ತಿದಾಯಕ ವಿಚಾರ ಎಂದ್ರೆ, ನಮಗೆ ಈ ಜ್ಞಾನವನ್ನ ಹೇಳ್ತಿರೋರು ಬ್ರಹ್ಮಬಾಬಾ. ಆದ್ರೆ ಮೂಲದಲ್ಲಿ ಹೇಳಲಾಗಿದೆ, ನಾನು ಏನನ್ನೇ ಹೇಳಿದ್ರೂ ಸಹ ಇದನ್ನು ಶಿವತಂದೆಯು ಹೇಳುತ್ತಾರೆಂದು ತಿಳಿಯಿರಿ, ಈ ದಾದಾರವರು ಹೇಳುತ್ತಾರೆಂದು ತಿಳಿಯಬೇಡಿ, ಇವರು ಸಹ ನನ್ನಿಂದಲೇ ಆಸ್ತಿಯನ್ನು ತೆಗೆದುಕೊಳ್ಳುತ್ತಾರೆ. ಬಾಬಾ ಹೇಳುತ್ತಾರೆ, ನಾನು ಏನನ್ನೇ ಹೇಳಿದರೂ ಸಹ ಇದನ್ನು ಶಿವತಂದೆಯೂ ಹೇಳುತ್ತಾರೆಂದು ತಿಳಿಯಿರಿ, ಈ ದಾದಾರವರು ಹೇಳುತ್ತಾರೆಂದು ತಿಳಿಯಬೇಡಿ, ಇವರೂ ಸಹ ನನ್ನಿಂದಲೇ ಆಸ್ತಿಯನ್ನು ತೆಗೆದುಕೊಳ್ಳುತ್ತಾರೆ. ಜ್ಞಾನವನ್ನು ಕೊಡುವ ವ್ಯಕ್ತಿಯನ್ನೇ ದೇವರು ಅಂತ ಭ್ರಮಿಸಬಾರದು ಎನ್ನುವ ಬಹುದೊಡ್ಡ ಎಚ್ಚರಿಕೆ ಇದಲ್ವೇ? ಖಂಡಿತವಾಗಿಯೂ. ಇದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಬಹಳ ಜನ ಮಾಡುವ ತಪ್ಪು. ವ್ಯಕ್ತಿಯನ್ನೇ ಪೂಜಿಸಲು ಶುರು ಮಾಡುತ್ತಾರೆ. ಬ್ರಹ್ಮಬಾಬಾರವರ ಶರೀರ ಕೇವಲ ಒಂದು ರಥವಿದ್ದಂತೆ. ನಿರಾಕಾರ ತಂದೆ ಆ ರಥದ ಮೂಲಕ ಮಾತನಾಡುತ್ತಿದ್ದಾರೆ. ಇಲ್ಲಿ ಪ್ರಕಾಶಮಣಿ ದಾದೀಜಿಯವರ ಉದಾಹರಣೆಯನ್ನು ನಾವು ಅಳವಡಿಸಿಕೊಳ್ಳಬೇಕು. ಹೌದು. ದಾದೀಜಿಯವರು ಬ್ರಹ್ಮಬಾಬಾರವರನ್ನು ಎದುರುಗಡೆ ನೋಡಿದಾಗಲೆಲ್ಲ ಕೇವಲ ಅವರ ಮುಖವನ್ನು ನೋಡುತ್ತಿರಲಿಲ್ಲ. ಆ ಶರೀರದ ಭ್ರುಕುಟಿಯಲ್ಲಿ ಕುಳಿತು ಮಾತನಾಡುತ್ತಿರುವ ನಿರಾಕಾರ ಶಿವಬಾಬಾರವರನ್ನೇ ನೋಡುವ ಅಭ್ಯಾಸ ಮಾಡಿದ್ದರು. ನಾವು ಕೂಡ ಸಾಕಾರದಲ್ಲಿ ನಿರಾಕಾರನನ್ನು ನೋಡುವ ಅಭ್ಯಾಸ ಮಾಡಬೇಕು. ನಿಜ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಇಷ್ಟೊಂದು ಆಳವಾದ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಸಮಯ ಎಲ್ಲಿದೆ? ಪಠ್ಯದಲ್ಲಿಯೇ ಹೇಳಲಾಗಿದೆ, ಸಂಪಾದನೆಯಲ್ಲಿ ಮನುಷ್ಯರು ಎಷ್ಟೊಂದು ಬ್ಯುಸಿಯಾಗಿರುತ್ತಾರೆ. ಒಂದು ಕಡೆ ಊಟ ಮಾಡುತ್ತಿರುತ್ತಾರೆ, ಇನ್ನೊಂದು ಕಡೆ ಕಿವಿಯಲ್ಲಿ ದೂರವಾಣಿ ಇರುವುದು. ಇಂತಹ ವ್ಯಕ್ತಿಗಳು ಜ್ಞಾನವನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಇಲ್ಲಿ ಬಡವರು ಸಾಧಾರಣನೇ ಬರುತ್ತಾರೆ ಎಂದು ಉಲ್ಲೇಖಿಸಲಾಗಿದೆ. ಬಾಬಾ ಹೇಳ್ತಾರೆ, ಸಂಪಾದನೆಯಲ್ಲಿ ಮನುಷ್ಯರು ಎಷ್ಟೊಂದು ಬ್ಯುಸಿಯಾಗಿರುತ್ತಾರೆ, ಒಂದು ಕಡೆ ಊಟ ಮಾಡುತ್ತಿರುತ್ತಾರೆ, ಇನ್ನೊಂದು ಕಡೆ ಕಿವಿಯಲ್ಲಿ ದೂರವಾಣಿ ಇರುವುದು. ಇಂತಹ ವ್ಯಕ್ತಿಗಳು ಜ್ಞಾನವನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಇಲ್ಲಿ ಬಡವರು ಸಾಧಾರಣರೇ ಬರುತ್ತಾರೆ. ವ್ಯವಧಾನವಿಲ್ಲ. ತಲೆಯಲ್ಲಿ ಬಿಸ್ನೆಸ್ಸು, ಕಿವಿಯಲ್ಲಿ ಫೋನ್. ಇಂತಹ ಅಶಾಂತ ಮನಸ್ಸಿನೊಳಗೆ ಜ್ಞಾನಾಮೃತ ಹೇಗೆ ಇಳಿಯಲು ಸಾಧ್ಯ ಅಲ್ವಾ? ಖಂಡಿತ. ಜ್ಞಾನವನ್ನು ಸ್ವೀಕರಿಸಲು ಅಹಂಕಾರವಿಲ್ಲದ, ಪ್ರಶಾಂತವಾದ, ಸಾಧಾರಣ ಮನಸ್ಸು ಬೇಕು. ಅದಕ್ಕಾಗಿಯೇ ಬಡವರು ಮತ್ತು ಸಾಧಾರಣ ಹಿನ್ನೆಲೆಯಿಂದ ಬಂದವರು ಈ ಅದ್ಭುತವಾದ ಭಾಗ್ಯವನ್ನು ಬೇಗನೆ ಪಡೆದುಕೊಳ್ಳುತ್ತಿದ್ದಾರೆ. ಜ್ಞಾನದ ಜೊತೆಗೆ ಪ್ರೀತಿಯ ಬಗ್ಗೆಯೂ ಒಂದು ಸುಂದರವಾದ ಸಾಲು ಬಂದಿದೆ. ಶಿವತಂದೆಯೆಂದು ಹೇಳುತ್ತಿದ್ದಂತೆಯೇ ಕೆಲವು ಮಕ್ಕಳಿಗೆ ಪ್ರೇಮದ ಕಣ್ಣೀರು ಬಂದ್ಬಿಡುತ್ತದೆ. ಪುರುಷಾರ್ಥದಲ್ಲಿ ಮೇಕಪ್ ಮಾಡ್ತಾ ಇರಿ. ಎಲ್ಲಾ ಭಾಷೆಗಳಲ್ಲಿ ಈ ರೀತಿ ಭಿತ್ತಿಪತ್ರಗಳನ್ನು ಮುದ್ರಿಸಬೇಕಾಗಿದೆ ಎಂದು ಹೇಳಲಾಗಿದೆ. ಬಾಬಾ ಹೇಳ್ತಾರೆ, ಶಿವತಂದೆ ಎಂದು ಹೇಳುತ್ತಿದ್ದಂತೆಯೇ ಕೆಲವು ಮಕ್ಕಳಿಗೆ ಪ್ರೇಮದ ಕಣ್ಣೀರು ಬಂದ್ಬಿಡುತ್ತದೆ. ಪುರುಷಾರ್ಥದಲ್ಲಿ ಮೇಕಪ್ ಮಾಡ್ತಾ ಇರಿ. ಎಲ್ಲಾ ಭಾಷೆಗಳಲ್ಲಿ ಈ ರೀತಿ ಭಿತ್ತಿಪತ್ರಗಳನ್ನು ಮುದ್ರಿಸಬೇಕಾಗಿದೆ. ಇಲ್ಲಿ ಹೇಳಿರೋ ಮೇಕಪ್ ಅಂದ್ರೆ ಬಾಹ್ಯ ಸೌಂದರ್ಯವಲ್ಲ ಅಲ್ವೇ? ಹೌದು. ತಂದೆಯನ್ನು ಕಣ್ಣಿಂದ ನೋಡಿಯೇ ಇಲ್ಲ, ಆದರೂ ಆತನ ನೆನಪಿನಿಂದಲೇ ಕಣ್ಣೀರು ಬರ್ತಿದೆ ಅಂದ್ರೆ ಆ ಆತ್ಮಿಕ ಸಂಬಂಧ ಎಷ್ಟು ಆಳವಾಗಿದೆ ಎಂದು ಊಹಿಸಿ. ಮತ್ತು ಇಲ್ಲಿನ ಮೇಕಪ್ ಎಂದ್ರೆ ನಮ್ಮ ಆತ್ಮಕ್ಕೆ ದೈವೀ ಗುಣಗಳ ಅಲಂಕಾರ ಮಾಡಿಕೊಳ್ಳುವುದು. ಜೊತೆಗೆ ಪರಮಾತ್ಮ ಬಂದಿರುವ ಈ ಸುಂದರ ಸಂದೇಶವನ್ನು ಭಿತ್ತಿಪತ್ರಗಳ ಮೂಲಕ, ಅಂದ್ರೆ ಆಧುನಿಕ ಮಾಧ್ಯಮಗಳ ಮೂಲಕ ಪ್ರತಿಯೊಬ್ಬರಿಗೂ ತಲುಪಿಸುವುದು ನಮ್ಮ ಕರ್ತವ್ಯವಾಗಿದೆ. ಅತ್ಯದ್ಭುತವಾದ ವಿಶ್ಲೇಷಣೆ.
ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು ಹಾಗೂ ಪ್ರೀತಿ ಹಾಗೂ ಸುಪ್ರಭಾತ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಈಗ ನಾವು ಕೇಳಿದ ಈ ಅದ್ಭುತವಾದ ಜ್ಞಾನವನ್ನು ಕೇವಲ ಆಲಿಸುವುದಷ್ಟೇ ಅಲ್ಲ, ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ಧಾರಣೆ. ಬನ್ನಿ, ಇಂದಿನ ಧಾರಣೆಗಾಗಿ ಮುಖ್ಯ ಸಾರವನ್ನು ನೋಡೋಣ. ಖಂಡಿತ. ಮೊದಲನೇ ಅಂಶದ ಕಡೆ ಗಮನ ಹರಿಸೋಣ. ಸ್ವಯಂನಲ್ಲಿರುವ ಕೆಟ್ಟ ಹವ್ಯಾಸಗಳನ್ನು ಪರಿಶೀಲಿಸಿ ಲೆಕ್ಕಪತ್ರ ಇಡುವ ಬಗ್ಗೆ ತಿಳಿಸಲಾಗಿದೆ. ಬಾಬಾ ಹೇಳುತ್ತಾರೆ, ಸ್ವಯಂನಲ್ಲಿ ಏನೆಲ್ಲ ಕೆಟ್ಟ ಅಭ್ಯಾಸಗಳಿವೆಯೋ ಅದರ ಪರಿಶೀಲನೆ ಮಾಡಿ ಅವನ್ನು ತೆಗೆಯಲು ಪರಿಶ್ರಮ ಪಡಬೇಕಾಗಿದೆ. ತಮ್ಮ ಸತ್ಯವಾದ ಲೆಕ್ಕಪತ್ರವನ್ನು ಇಡಬೇಕಾಗಿದೆ. ಅಂದ್ರೆ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ನಮ್ಮನ್ನು ನಾವು ಕನ್ನಡಿಯ ಮುಂದೆ ನಿಲ್ಲಿಸಿಕೊಂಡು ಪ್ರಾಮಾಣಿಕವಾಗಿ ಪ್ರಶ್ನಿಸಿಕೊಳ್ಳಬೇಕು ಅಲ್ವಾ? ಹೌದು. ಇಂದು ನನ್ನ ಕಣ್ಣುಗಳು ಅಥವಾ ಮಾತು ನನ್ನ ನಿಯಂತ್ರಣದಲ್ಲಿತ್ತೇ ಅಂತ ಸತ್ಯವಾದ ಚಾರ್ಟ್ ಇಡುವ ಅಭ್ಯಾಸವೇ ನಮ್ಮ ಆಧ್ಯಾತ್ಮಿಕ ಪ್ರಗತಿಯ ಅಡಿಪಾಯ. ಎರಡನೇ ಅಂಶ, ತಂದೆಯ ಹೆಸರು ಕೆಡುವಂತಹ ಯಾವುದೇ ಕರ್ಮ ಮಾಡಬಾರದು. ಸ್ವಲ್ಪವೋ ಕೂದೃಷ್ಟಿ ಇರಬಾರದು. ಬಾಬಾ ಹೇಳ್ತಾರೆ, ತಂದೆಯ ಹೆಸರು ಕೆಡುವಂತಹ ಯಾವುದೇ ಕರ್ಮ ಮಾಡಬಾರದು, ತನ್ನ ಉನ್ನತಿಯ ಚಿಂತನೆ ಮಾಡಬೇಕಾಗಿದೆ, ಸ್ವಲ್ಪವೂ ಕುದೃಷ್ಟಿ ಇರಬಾರದು. ದೈನಂದಿನ ಜೀವನದಲ್ಲಿ ನಾವು ಓಡಾಡುವಾಗ ನಮ್ಮ ಪ್ರತಿಯೊಂದ ನಡೆಯೂ ತಂದೆಯ ಪರಿಚಯ ಕೊಡುವಂತಿರಬೇಕು. ಖಂಡಿತ. ನಮ್ಮ ಕಣ್ಣುಗಳು ಎಷ್ಟು ಪವಿತ್ರವಾಗಿರಬೇಕೆಂದ್ರೆ ನಮ್ಮನ್ನು ನೋಡಿದವರಿಗೆ ನಾವು ಸಾಧಾರಣ ಮನುಷ್ಯರಲ್ಲ, ದೇವತಾ ಸ್ವರೂಪರು ಎಂಬ ಅನುಭವ ಆಗಬೇಕು. ಇಂದಿನ ವರದಾನವನ್ನು ಗಮನಿಸೋಣ. ಸ್ಥೂಲ ಅಥವಾ ಸೂಕ್ಷ್ಮದಲ್ಲಿ ಪ್ರತಿಯೊಂದು ಆದೇಶವನ್ನು ಪಾಲನೆ ಮಾಡುವಂಥ ಸಂಪೂರ್ಣ ಆದೇಶಪಾಲಕ ಭವ. ಅಂದರೆ ಸಂಕಲ್ಪದಲ್ಲಿಯೂ ಯಾವುದೇ ಅಶುದ್ಧ ವಿಚಾರಗಳು ಬರಬಾರದು ಎಂದು ವಿವರಿಸಲಾಗಿದೆ. ಹೌದು. ಕೇವಲ ಹೊರಗಿನ ನಡವಳಿಕೆಯಲ್ಲಿ ನಾವು ಒಳ್ಳೆಯವರಾಗಿ ಕಂಡರೆ ಸಾಲದು. ನಮ್ಮ ಸಂಕಲ್ಪ ಅಂದ್ರೆ ನಮ್ಮ ಆಲೋಚನೆಗಳ ಮಟ್ಟದಲ್ಲಿಯೂ ನಾವು ಎಚ್ಚರವಾಗಿರಬೇಕು. ನನ್ನ ಮನಸ್ಸಿನಲ್ಲಿ ಒಂದು ನಕಾರಾತ್ಮಕ ಆಲೋಚನೆ ಬಂತು ಎಂದರೆ ಅಲ್ಲಿ ನಾನು ತಂದೆಯ ಆದೇಶವನ್ನು ಮೀರಿದೆ ಎಂದರ್ಥ. ನಿಖರವಾಗಿ. ಸಂಕಲ್ಪ, ಮಾತು ಮತ್ತು ಕರ್ಮ ಮೂರರಲ್ಲೂ ಪವಿತ್ರತೆ ಇದ್ದಾಗ ಮಾತ್ರ ನಾವು ಸಂಪೂರ್ಣ ಆದೇಶಪಾಲಕರೂ ಆಗ್ತೇವೆ. ಇಂದಿನ ಸ್ಲೋಗನ್, ತಂದೆಯನ್ನು ಅರಿತುಕೊಂಡು ಹೃದಯದಿಂದ ಬಾಬಾ ಎಂದು ಹೇಳುವುದು ಅತಿ ಶ್ರೇಷ್ಠವಾದ ವಿಶೇಷತೆಯಾಗಿದೆ. ಬರೀ ಬುದ್ಧಿಯ ಮಟ್ಟದಲ್ಲಿ ಜ್ಞಾನವನ್ನು ಒಪ್ಪಿಕೊಳ್ಳುವುದಕ್ಕೂ ಆಳವಾದ ಹೃದಯದಿಂದ ಪ್ರೀತಿಯಿಂದ ಬಾಬಾ ಎಂದು ಕರೆಯುವುದಕ್ಕೂ ಬಹಳ ವ್ಯತ್ಯಾಸವಿದೆ. ಮೆದುಳಿನಿಂದ ಬರುವ ಮಾತಿನಲ್ಲಿ ತರ್ಕವಿರುತ್ತದೆ, ಆದರೆ ಹೃದಯದಿಂದ ಬರುವ ಮಾತಿನಲ್ಲಿ ಪರಿಶುದ್ಧವಾದ ಪ್ರೇಮವಿರುತ್ತದೆ. ಅದೇ ಅತಿ ಶ್ರೇಷ್ಠ ವಿಶೇಷತೆ. ಇಂದಿನ ಅವ್ಯಕ್ತ ಇಶಾರೆ, ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡಿ, ಸಮಯ ಪ್ರಮಾಣ ಈಗ, ಸದಾ ಅಚಲ ಅಡೋಲ ಸರ್ವ ಖಜಾನಗಳಿಂದ ಸಂಪನ್ನರಾಗಿ. ವಿನಾಶಿ ಸಂಪತ್ತಿನಿಂದ ಸಿಗುವ ಖುಷಿಗಿಂತ ಇದು ಭಿನ್ನವಾಗಿದೆ ಅಲ್ವಾ? ಲೌಕಿಕ ಪ್ರಪಂಚದಲ್ಲಿ ಹಣ, ಹೆಸರು, ಅಧಿಕಾರ ಸಿಕ್ಕಾಗ ನಮಗೆ ಖುಷಿಯಾಗುತ್ತದೆ. ಆದರೆ ಅವು ಶಾಶ್ವತವಲ್ಲ. ಅವು ಹೋದಾಗ ಖುಷಿಯೂ ಹೊರಟು ಹೋಗುತ್ತದೆ. ಆದರೆ ಯಾವುದೇ ಬಿರುಗಾಳಿ ಬಂದರೂ, ಎಷ್ಟೇ ಕಷ್ಟ ಬಂದರೂ ನನ್ನ ಆಂತರಿಕ ಶಾಂತಿಯನ್ನು ಕಳೆದುಕೊಳ್ಳುವುದಿಲ್ಲ ಎಂಬ ಅಚಲ ಸ್ಥಿತಿಯಲ್ಲಿ ನಾವಿದ್ದಾಗ ನಮಗೆ ಸಿಗುವ ಅತೀಂದ್ರಿಯ ಸುಖವೇ ನಿಜವಾದ ಅವಿನಾಶಿ ಖುಷಿ. ಈ ಅವಿನಾಶಿ ಖುಷಿಯನ್ನು ಅನುಭವಿಸಲು ಬನ್ನಿ ಈಗ ಯೋಗದ ಕಾಮೆಂಟರಿಯ ಮೂಲಕ ನಮ್ಮನ್ನು ನಾವು ಆಂತರಿಕವಾಗಿ ಪ್ರಶಾಂತಗೊಳಿಸಿಕೊಳ್ಳೋಣ. ನಿಧಾನವಾಗಿ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ನಿಮ್ಮ ಗಮನವನ್ನು ಹೊರಗಿನ ಪ್ರಪಂಚದ ಜಂಜಾಟಗಳಿಂದ ಹಿಂದಕ್ಕೆ ಎಳೆದುಕೊಳ್ಳಿ. ನಾನು ಕೇವಲ ಈ ರಕ್ತ ಮಾಂಸಗಳ ಶರೀರವಲ್ಲ. ನಾನು ಹಣೆಯ ಮಧ್ಯದಲ್ಲಿ ಹೊಳೆಯುತ್ತಿರುವ ಒಂದು ಪ್ರಕಾಶಮಾನವಾದ ಜ್ಯೋತಿಸ್ವರೂಪ ಆತ್ಮ. ಭ್ರುಕುಟಿಯ ಸಿಂಹಾಸನದಲ್ಲಿ ರಾಜನಂತೆ ಕುಳಿತಿದ್ದೇನೆ. ನನ್ನ ಕಣ್ಣು, ಕಿವಿ, ಬಾಯಿ, ನನ್ನ ಎಲ್ಲಾ ಕರ್ಮೇಂದ್ರಿಯಗಳು ಸಂಪೂರ್ಣವಾಗಿ ನನ್ನ ಅಧೀನದಲ್ಲಿವೆ. ನಾನು ಇವುಗಳ ಮಾಲೀಕ. ಈಗ ನನ್ನ ಗಮನವನ್ನು ಮೇಲಕ್ಕೆ ಪರಮಧಾಮದತ್ತ ಕೊಂಡೊಯ್ಯುತ್ತಿದ್ದೇನೆ. ಅಲ್ಲಿಂದ ಆನಂದಸಾಗರ ಶಿವಬಾಬಾರವರ ಪವಿತ್ರವಾದ ಕಿರಣಗಳು ಜಲಪಾತದಂತೆ ನೇರವಾಗಿ ನನ್ನ ಮೇಲೆ ಬೀಳುತ್ತಿರೆ. ನನ್ನ ಪ್ರತಿಯೊಂದು ಸಂಕಲ್ಪವೂ ಶುದ್ಧವಾಗುತ್ತಿದೆ. ನಾನು ವಿಕರ್ಮಜೀತನಾಗುತ್ತಿದ್ದೇನೆ. ಈ ಅದ್ಭುತವಾದ ಅಚಲ ಅಡೋಲ ಸ್ಥಿತಿಯಲ್ಲಿ ನನ್ನನ್ನು ನಾನು ಮರೆತುಬಿಡುತ್ತಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಇಂದಿನ ಮುರಳಿಯಿಂದ ನಾವು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಸಾರಾಂಶವನ್ನು ನೋಡೋಣ. ಪ್ರಮುಖವಾಗಿ 3 ಅಭ್ಯಾಸಗಳು. ಮೊದಲನೆಯದು, ಪ್ರತಿ ಗಂಟೆಗೊಮ್ಮೆ ದೃಷ್ಟಿ ಪರೀಕ್ಷೆ. ಅಂದ್ರೆ ನನ್ನ ದೃಷ್ಟಿ ಆತ್ಮಿಕವಾಗಿದೆಯೇ ಅಥವಾ ಭೌತಿಕ ಆಕರ್ಷಣೆಗೆ ಒಳಗಾಗುತ್ತಿದೆಯೇ ಎಂದು ಒಮ್ಮೆ ಚೆಕ್ ಮಾಡಿಕೊಳ್ಳುವುದು. ಎರಡನೆಯದು, ರಾತ್ರಿ ಮಲಗುವ ಮುನ್ನ ತಂದೆಯೊಂದಿಗೆ ಸತ್ಯವಾದ ಲೆಕ್ಕಪತ್ರ.
ನನ್ನ ಇಂದ್ರಿಯಗಳು ಇಂದು ನನಗೆ ಎಲ್ಲಿಯಾದರೂ ಮೋಸ ಮಾಡಿದವೋ ಎಂದು ಪ್ರಾಮಾಣಿಕವಾಗಿ ಚಾರ್ಟ್ ಬರೆಯುವುದು. ಮತ್ತು ಮೂರನೇದು, ನಾನು ಮಾಲೀಕ ಆತ್ಮ ಎಂಬ ಸ್ಮೃತಿ. ದಿನವಿಡೀ ಕಚೇರಿಯಲ್ಲಿ, ಮನೆಯಲ್ಲಿ ಕಾರ್ಯ ಮಾಡುವಾಗ ನನ್ನ ಈ ಇಂದ್ರಿಯಗಳು ನನ್ನ ಸೇವಕರು ಎಂಬ ರಾಜಯೋಗದ ಸ್ಥಿತಿಯಲ್ಲಿರುವುದು. ಮಧುರ ಮಧುರ ಮಕ್ಕಳೇ, ನಿಮ್ಮ ಇಂದ್ರಿಯಗಳನ್ನು ನಿಮ್ಮ ಸೇವಕರನ್ನಾಗಿ ಮಾಡಿಕೊಳ್ಳಿ. ಈ ಜಗತ್ತಿನ ಯಾವುದೇ ಆಕರ್ಷಣೆಗಳು ನಿಮ್ಮನ್ನು ನಿಮ್ಮ ಗುರಿಯಿಂದ ವಿಚಲಿತಗೊಳಿಸಲು ಬಿಡಬೇಡಿ. ಜ್ಞಾನದ ಮೂರನೇ ಕಣ್ಣಿನಿಂದ ಸದಾ ಎಚ್ಚರವಾಗಿರಿ. ಬಾಬಾರವರ ಪ್ರತಿಯೊಂದು ಶ್ರೀಮತವನ್ನು ಹೆಜ್ಜೆ ಹೆಜ್ಜೆಯಲ್ಲಿ ಪಾಲಿಸುತ್ತಾ ನಿಮ್ಮ ಪ್ರತಿಯೊಂದು ಕರ್ಮವು ವಿಶ್ವ ಕಲ್ಯಾಣದ ನಿಮಿತ್ತವಾಗಲಿ ಎಂದು ಹಾರೈಸುತ್ತೇವೆ. ಲೈಕ್, ಶೇರ್, ಫಾರ್ವರ್ಡ್ ಮಾಡಿ. ನಾಳೆ ಮತ್ತೆ ಹೊಸ ಬಾಬಾರ ಮುರಳಿಯನ್ನು ಕೇಳೋಣ. ಓಂ ಶಾಂತಿ.